ಬೆಳಿಗ್ಗೆ ಹೊತ್ತು ತಿಂಡಿ ತಿನ್ನುವುದನ್ನು ನಿಲ್ಲಿಸಿದರೆ ನಿಧಾನವಾಗಿ ನಿಮ್ಮ ಮೆದುಳು ಡ್ಯಾಮೇಜ್ ಆಗುತ್ತೆ. ಈ ಅಭ್ಯಾಸವನ್ನು ಮುಂದುವರಿಸುತ್ತಾ ಬಂದರೆ ಮೆದುಳು ಕೆಲಸ ಮಾಡುವ ವೇಗ ಕಡಿಮೆಯಾಗುತ್ತದೆ. ಇದರಿಂದ ಮೆಮೊರಿ ಲಾಸ್ ಸಮಸ್ಯೆ ಎದುರಾಗುತ್ತದೆ. ಮಲಗುವ ಹಾಸಿಗೆಯ ಮೇಲೆ ಕುಳಿತು ಊಟ ಮಾಡುವುದರಿಂದ ನಿಮಗೂ ಮತ್ತು ನಿಮ್ಮ ಮನೆಯ ಸದಸ್ಯರಿಗೂ ದಾರಿದ್ರ್ಯ ಹೆಚ್ಚಾಗುತ್ತದೆ. ಹಣದ ಸಮಸ್ಯೆ ಹೆಚ್ಚಾಗಿ ಆರ್ಥಿಕ ನಷ್ಟಗಳು ಉಂಟಾಗುತ್ತದೆ. ಮನೆಯಲ್ಲಿ ಯಾರಿಗೂ ಸಹ ಏಳಿಗೆಯಾಗುವುದಿಲ್ಲ. ಬೇರೆಯವರ ಚಪ್ಪಲಿ ಧರಿಸಿದರೆ ಅವರ ಕಷ್ಟ ನೀವು ಎದುರಿಸಬೇಕಾಗುತ್ತದೆ. ನೆಮ್ಮದಿಯ ಕೊರತೆಯುಂಟಾಗುತ್ತದೆ ಹಾಗೂ ಅದೃಷ್ಟ ಕಡಿಮೆಯಾಗುತ್ತದೆ. ನಿಮ್ಮ ಹಳೆಯ ಬಟ್ಟೆಗಳನ್ನು ಬೇರೆಯವರಿಗೆ ದಾನ ಮಾಡಿದರೆ ಏನಾಗುತ್ತದೆ? ಹಾಗಾದರೆ ಯಾವ ರೀತಿ ದಾನ ಮಾಡಬೇಕು ನೋಡಿ. ನಿಮ್ಮ ಹಳೆಯ ಬಟ್ಟೆಗಳನ್ನು ಬೇರೆಯವರಿಗೆ ದಾನ ಮಾಡುವುದರಿಂದ ನಿಮ್ಮ ಸಕಾರಾತ್ಮಕ ಎನರ್ಜಿ ಕಳೆದು ಹೋಗುತ್ತದೆ ಹಾಗೂ ನಿಮ್ಮ ಪ್ರಗತಿ ಕುಂಠಿತವಾಗುತ್ತದೆ. ಆದ್ದರಿಂದ ನಿಮ್ಮ ಹಳೆಯ ಬಟ್ಟೆಗಳನ್ನು ಬೇರೆಯವರಿಗೆ ದಾನ ಮಾಡುವ ಮುಂಚೆ ಈ ಕ್ರಮವನ್ನು ಅನುಸರಿಸಿ. ನಿಮ್ಮ ಹಳೆಯ ಬಟ್ಟೆಗಳನ್ನು ಚೆನ್ನಾಗಿ ವಾಶ್ ಮಾಡಿ ಉಪ್ಪು ನೀರಿನಲ್ಲಿ ನೆನೆಸಿ ಒಣಗಿಸಿ ದಾನ ಮಾಡಬೇಕು. ಹೀಗೆ ಮಾಡುವುದರಿಂದ ದಾನ ಮಾಡಿದ ಪುಣ್ಯವೂ ಸಿಗುತ್ತದೆ. ಬೆಳಿಗ್ಗೆ ಎದ್ದ ತಕ್ಷಣ ಈ ವಸ್ತುಗಳನ್ನು ನೀವು ನೋಡಬೇಡಿ. ಇದರಿಂದ ಅಶುಭ ಮತ್ತು ದಾರಿದ್ರ್ಯ ಉಂಟಾಗುತ್ತದೆ. ಒಡೆದ ಕನ್ನಡಿ, ನಿಂತು ಹೋದ ಗಡಿಯಾರ, ಒಡೆದ ವಿಗ್ರಹಗಳು ಹಾಗೂ ವಾಸ್ತು ಪ್ರಕಾರ ಬೆಳಿಗ್ಗೆ ಎದ್ದ ತಕ್ಷಣ ನೆರಳನ್ನು ನೀವು ನೋಡಬಾರದು. ಇದರಿಂದ ಅಶುಭ ಉಂಟಾಗುತ್ತದೆ. ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಪಶ್ಚಿಮ ಮತ್ತು ದಕ್ಷಿಣ ದಿಕ್ಕಿಗೆ ಗಡಿಯಾರವನ್ನು ಹಾಕಬೇಡಿ. ಇದು ಮನೆ ಮತ್ತು ಕಚೇರಿಗಳಲ್ಲಿ ಸಮಸ್ಯೆಗಳನ್ನು ಹೆಚ್ಚಿಸುತ್ತದೆ. ವಾಸ್ತು ಪ್ರಕಾರ ಮನೆಯ ಉತ್ತರ ಮತ್ತು ಪೂರ್ವ ದಿಕ್ಕಿನಲ್ಲಿ ಗಡಿಯಾರವನ್ನು ಇಡಬೇಕು. ಇದು ಮಂಗಳಕರ ಮತ್ತು ಮನೆಯಲ್ಲಿ ಸಮೃದ್ಧಿಯನ್ನು ತರುತ್ತದೆ. ಕಾಲುಗಳಲ್ಲಿ ಚಿನ್ನದ ಆಭರಣಗಳನ್ನು ಧರಿಸಬಾರದು, ಏಕೆಂದರೆ ಚಿನ್ನವನ್ನು ತಾಯಿ ಲಕ್ಷ್ಮೀದೇವಿಯ ಸಂಕೇತವೆಂದು ಪರಿಗಣಿಸಲಾಗಿದೆ. ಚಿನ್ನ ಗೌರವ ಮತ್ತು ಸಮೃದ್ಧಿಗೆ ಸಂಬಂಧಿಸಿದ ವಸ್ತುವಾಗಿದೆ. ಕಾಲುಗಳಲ್ಲಿ ಹೆಚ್ಚಾಗಿ ಧೂಳು ಹಾಗೂ ಕೊಳಕು ಆಗುತ್ತಿರುತ್ತೆ. ಆದ್ದರಿಂದ ಕಾಲುಗಳಲ್ಲಿ ಚಿನ್ನವನ್ನು ಧರಿಸಿದರೆ ತಾಯಿ ಲಕ್ಷ್ಮೀದೇವಿಗೆ ಮಾಡುವ ಅವಮಾನವೆಂದು ಪರಿಗಣಿಸಲಾಗಿದೆ. ತಲೆಯ ಮೇಲೆ 2 ಸುಳಿ ಇದ್ದರೆ ಏನಂತ ತಿಳಿಯೋಣ ಬನ್ನಿ. ತಲೆಯ ಮೇಲೆ 2 ಸುಳಿ ಇರುವವರು ಹೆಚ್ಚು ಹಠಮಾರಿಗಳಾಗಿರುತ್ತಾರೆ. ಇಂತಹವರಿಗೆ ಕೋಪ ತುಂಬಾ ಬೇಗ ಬರುತ್ತೆ. ಇದರಿಂದ ಅನೇಕ ಸಂಬಂಧಗಳು ಹಾಳಾಗುತ್ತದೆ. ಇದೇ ಕಾರಣಕ್ಕೆ 2 ಸುಳಿ ಇದ್ದರೆ 2 ಮದುವೆಯಾಗುತ್ತದೆ ಎಂದು ಹೇಳುತ್ತಾರೆ. ಸಂಜೆಯ ಸಮಯದಲ್ಲಿ ಈ ವಸ್ತುಗಳನ್ನು ಯಾರಿಗೂ ಕೊಡಬೇಡಿ. ಇದರಿಂದ ಹಣದ ಸಮಸ್ಯೆ ಹೆಚ್ಚಾಗುತ್ತದೆ ಹಾಗೂ ತಾಯಿ ಲಕ್ಷ್ಮೀದೇವಿಯ ಕೋಪಕ್ಕೆ ಗುರಿಯಾಗುತ್ತೀರಾ. ಸಂಜೆಯ ಸಮಯದಲ್ಲಿ ಉಪ್ಪನ್ನು ಯಾರಿಗೂ ಕೊಡಬೇಡಿ ಹಾಗೂ ನೀವು ಕೂಡ ತೆಗೆದುಕೊಳ್ಳಬೇಡಿ. ಸಂಜೆಯ ಸಮಯದಲ್ಲಿ ಹಾಲು, ಮೊಸರು, ಎಣ್ಣೆ ಇವುಗಳನ್ನು ಇನ್ನೊಬ್ಬರಿಗೆ ಕೊಡಬೇಡಿ ಹಾಗೂ ನೀವು ಕೂಡ ತೆಗೆದುಕೊಳ್ಳಬೇಡಿ. ಈ ವಸ್ತುಗಳನ್ನು ಹಣವನ್ನು ಕೊಟ್ಟು ಕೊಂಡುಕೊಂಡು ಬರಬೇಕೇ ಹೊರತು ಹಾಗೆಯೇ ಯಾರಿಗೂ ಕೊಟ್ಟು ಅಥವಾ ಹಾಗೆಯೇ ಯಾರಿಂದಲೂ ತೆಗೆದುಕೊಂಡು ಬರಬೇಡಿ.